ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಎಲ್ಲರಿಗೂ ಆಶ್ಚರ್ಯ ಆಗಿರೋದಲ್ಲ, ಏನಕ್ಕೆ ಇದಕ್ಕೆ ನನಗೆ ಬ್ಲ್ಯಾಕ್ ಸೀರೆ ಉಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ವಾರ್ಡ್ರೋಬ್ನ ತೆಗೆದು ಸೀರೆಗಳನ್ನೆಲ್ಲ ಜೋಡಿಸ್ಕೋತಾ ಇದ್ದೆ ರೀಸೆಂಟಾಗಿ. ಅದರೊಳಗೆ ಸುಮಾರು ಎಲ್ಲ ಫ್ಯಾಬ್ರಿಕ್ನಲ್ಲೂ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಇದೆ. ಬ್ಲ್ಯಾಕ್ ಎಷ್ಟೊಂದು ಫಂಕ್ಷನ್ಸ್ಗೆ ಉಡೋಕ್ಕಾಗಲ್ಲ, ಎಷ್ಟೊಂದು ಕಾರಣಗಳಿರುತ್ತೆ ಬ್ಲ್ಯಾಕ್ ತೊಗೊಳ್ದೇ ಇರೋಕ್ಕೆ. ಸಾಕಷ್ಟು ಸೀರೆಗಳು ಬ್ಲ್ಯಾಕ್ ಕಲರ್ಲಿದೆ. ಸೊ ಹಾಗಾಗಿ ನಿಮ್ಗಳ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಒಂದು 8-10 ಸೀರೆ ಮೇಲೆ ಇಟ್ಟಿದ್ದೀನಿ, ಎಲ್ಲ ಬ್ಲ್ಯಾಕ್ ಕಲರ್. ನಿಮ್ಗಳ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಒಂದು ನಾರ್ಮಲ್ ಪ್ಲೇನ್ ಬ್ಲ್ಯಾಕ್ ಜಾರ್ಜೆಟ್ಟಿಂದ ಹಿಡಿದು KSIC ಕಂಚಿ ಸೀರೆವರೆಗೂ ಬ್ಲ್ಯಾಕ್ನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಹತ್ರ ಇರುವಂಥ ಬ್ಲ್ಯಾಕ್ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ. ಹೇಗೆಂದರೆ ಕೆಲವು ಬ್ಲ್ಯಾಕ್ಗಳು ನೋಡೋಕ್ಕೆ ಬ್ಲ್ಯಾಕಾ ಅಂತ ಅನ್ಸುತ್ತೆ, ಬಟ್ ಉಟ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಬ್ಲ್ಯಾಕ್ ಸೀರೆನ ಉಟ್ಕೊಂಡೆ ನಿಮ್ಗಳ ಮುಂದೆನೂ ಬಂದಿದ್ದೀನಿ. ನಾನು ಉಟ್ಕೊಂಡಿರೋದು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಕಂಚಿ ಸೀರೆ. ಅಂದರೆ ನಾನು ಪರ್ಚೇಸ್ ಮಾಡಿದ್ದಲ್ಲ, ಯಾಕಂದ್ರೆ ನಾನು 10th ಇದ್ದಾಗ ಕೊಡಿಸಿದಂಥ ಬ್ಲ್ಯಾಕ್ ಕಲರ್ ಕಂಚಿ ಸೀರೆ. ಅವಾಗ ಏನೋ ಈ ಕಲರ್ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಅವಾಗ ಇದಕ್ಕೆ ಕೊಟ್ಟಿದ್ದು ಅರೌಂಡ್ 1,500-2,000 ಅಷ್ಟೇ. ನನಗೆ ನಾಪ್ಕ ಇರೋ ಪ್ರಕಾರ ಇದಕ್ಕೆ ಕೊಟ್ಟಿರೋದು. ತುಂಬ ಸಣ್ಣ ಬಾರ್ಡರ್ ಈ ಥರ ಬರುತ್ತೆ. ಆಮೇಲೆ ಇಲ್ಲಿ ಎಲ್ಲ ಕಡೆ ಒಂದೊಂದು ಪಿಕಾಕ್ದು ಮೋಟಿವ್ಸ್ ಬರುತ್ತೆ. ಬಟ್ ಪಲ್ಲು ಮಾತ್ರ ತುಂಬ ಗ್ರ್ಯಾಂಡ್ ಪಲ್ಲು. ಅವಾಗ ಈ ಥರದ್ದೆಲ್ಲ ಜಾಸ್ತಿ ಬರೋದು. ಬಟ್ ಆಮೇಲೆ ಆವಾಗ ಅದೆಷ್ಟು ಪ್ಯೂರ್ ನನಗೆ ಅದೆಲ್ಲ ಗೊತ್ತಿಲ್ಲ, ಯಾಕೆಂದರೆ ಸ್ಟಾರ್ಟಿಂಗ್ ಏನೂ ಲೈಕ್ ಅದ್ರ ಬಗ್ಗೆ ನಾಲೆಜೇ ಇರಲಿಲ್ಲ ಸೀರೆ ಬಗ್ಗೆ. ಆವಾಗ ತೊಗೊಂಡಿದ್ದು ಇದು. ಆಮೇಲೆ ನಿಮಗೆ ನಾಪ್ಕ ಇದ್ದರೆ ಅವಾಗೆಲ್ಲ ಆಲ್ಮೋಸ್ಟ್ ಒಂದು 15 ವರ್ಷ ಅನ್ಕೋಬೋದು. 15 ವರ್ಷದ ಹಿಂದೆಲ್ಲ ಈ ಥರ ಕುಚ್ಚು ಟ್ರೆಂಡಿಂಗಲ್ಲಿತ್ತು. ಸೀರೆದು ಥ್ರೆಡ್ ಬಂದಿರುತ್ತಲ್ಲ, ಅದರೊಳಗೆ ಕುಚ್ಚು ಹಾಕ್ಕೊಡೋರು. ಇದನ್ನು ನಾನು ಹಾಗೆ ರಿಟೈನ್ ಮಾಡಿದ್ದೀನಿ, ಹಿಂಗೆ ಇರಲಿ ನಾಪ್ಕಾರ್ಥವಾಗಿ ಇರುತ್ತೆ ಅಂತ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಕೊಟ್ಟಿದ್ರು, ಪ್ಲೇನ್ ಇದಕ್ಕೆ ಒಂದು ಬಾರ್ಡರ್ ಥರ. ನಾನು 10th ಇದ್ದಾಗ ಆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಸೊ ಈಗ ಡೆಫಿನೆಟ್ಲಿ ನನಗೆ ಆ ಬ್ಲೌಸ್ ಫಿಟ್ ಆಗಲ್ಲ ಅಂತ ಈ ಥರದ್ದು ಒಂದು ಗ್ರ್ಯಾಂಡಾಗಿರೋ ಬ್ಲೌಸ್ ಇತ್ತು ಅಂತ ಮ್ಯಾಚ್ ಮಾಡಿದ್ದೀನಿ. ಸೊ ಎಸ್, ಸೀರೆ ಹೇಗಿದೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನೀವುಗಳು ಯಾರಾದರೂ ತುಂಬ ಹಿಂದಿನ ಸೀರೆಗಳು, ನಿಮ್ಮದು ಫಸ್ಟ್ ಸೀರೆ ನಾಪ್ಕಾರ್ಥವಾಗಿ ಇಟ್ಕೊಂಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಸೊ ಬೇಗ ನೋಡ್ತಾ ಹೋಗೋಣ ಯಾವ್ಯಾವ ಸೀರೆಗಳು ನನ್ನ ಹತ್ರ ಬ್ಲ್ಯಾಕಲ್ಲಿ ಇದೆ ಅಂತ. ಸೊ ಫಸ್ಟ್ ನನ್ನ ಹತ್ರ ಇರೋವಂಥ ಬ್ಲ್ಯಾಕ್ ಸೀರೆ ಫುಲ್ ಕಮ್ಮಿ ದುಡ್ಡಲ್ಲಿ ಇರೋವಂಥ ಸ್ಯಾರಿ, ಜಾರ್ಜೆಟ್ ಸ್ಯಾರಿ, ಪ್ಲೇನ್ ಜಾರ್ಜೆಟ್, ಏನು ಡಿಸೈನ್ಸ್ ಎಲ್ಲ ಏನೂ ಇಲ್ಲ. ಇದ್ರದ್ದು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಯಾವ ಬ್ಲೌಸ್ ಬೇಕಾದರೂ ಮ್ಯಾಚ್ ಮಾಡ್ಬೋದು. ಇನ್ಕ್ಲೂಡಿಂಗ್ ಬ್ಲ್ಯಾಕು ಹಾಕ್ಬೋದು, ಇಲ್ಲ ಕಲಂಕಾರಿ ಆಗಿರ್ಬೋದು, ಇಕ್ಕದ ಬ್ಲೌಸ್ಗಳು ಯಾವ್ದು ಹಾಕಿದ್ರೂ ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ಲೇನ್ ಒಂದು ಜಾರ್ಜೆಟ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕೊಟ್ಟಿದ್ದು ಅರೌಂಡ್ 500 rupees ಅಷ್ಟೇ ಕೊಟ್ಟು ಬೇಕು ಅಂತಲೇ ಪರ್ಚೇಸ್ ಮಾಡಿದಂಥ ನನ್ನ ಬ್ಲ್ಯಾಕ್ ಸ್ಯಾರಿ, ಫಸ್ಟ್ ಸ್ಯಾರಿ ನನ್ನ ವಾರ್ಡ್ರೋಬ್ನಲ್ಲಿ ಇರೋವಂಥದ್ದು. ಸೊ ನೆಕ್ಸ್ಟ್ ತೋರಿಸ್ತಿರೋದು ಮತ್ತೆ ಒಂದು ಜಾರ್ಜೆಟ್ ಸ್ಯಾರಿನೇ, ಬಟ್ ಪಾರ್ಟಿ ವೇರ್ ಸ್ಯಾರಿ. ಇದು ಕೆಳಗಡೆ ಎಲ್ಲ ಈ ಥರದ್ದು ವರ್ಕ್ ಮಾಡಿದ್ದಾರೆ. ಈ ನಡುವೆ ಅಷ್ಟೊಂದು ಟ್ರೆಂಡಿಂಗಲ್ಲಿಲ್ಲ, ಆದರೆ ಈ ಸೀರೆಯಲ್ಲಿ ಮತ್ತೆ ನನಗೆ ಡ್ರೆಸ್ ಎಲ್ಲ ಹೊಲಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಈ ಸ್ಯಾರಿನ ಹಾಗೇನೆ ರಿಟೈನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇದು ಎಂಜಿನಿಯರಿಂಗ್ನಲ್ಲಿ ಎಥನಿಕ್ ಡೇಗೆ ಅಂತ ಪರ್ಚೇಸ್ ಮಾಡಿದಂಥ ಸ್ಯಾರಿ. ಆಮೇಲೆ ಇವೆಲ್ಲ ತುಮಕೂರ್ದೇನೆ, ಯಾಕೆ ನಾನು ಇದ್ದಿದ್ದು ತುಮಕೂರಲ್ಲೇ, ಆದ್ದರಿಂದ ನಾನು ಓದಿದ್ದು ಎಲ್ಲನೂ ತುಮಕೂರು. ಸೊ ಹಾಗಾಗಿ ಈ ಸೀರೆನೂ ತುಮಕೂರಲ್ಲೇ ತೊಗೊಂಡಂಥ ಸೀರೆ. ಸೊ ನೋಡಿ, ಚೆನ್ನಾಗಿದೆ, ಥರ ಸ್ಟೈಲಾಗೂ ಇದೆ. ಉಡ್ಬೋದು, ಏನು ತೀರಾ ಟ್ರೆಂಡಲ್ಲಿ ಇಲ್ವೇ ಇಲ್ಲ ಅಂದರೆ ಉಡೋಕೆ ಆಗೋದೇ ಇಲ್ಲ ಅಂತೇನಿಲ್ಲ, ಬಟ್ ಉಟ್ಟಿಲ್ಲ ಅಷ್ಟೇ. ಯಾವಾಗ ಡೆಫಿನೆಟ್ಲಿ ಉಟ್ಕೊಂಡಾಗ ತೋರಿಸ್ತೇನೆ. ಅದಕ್ಕೆ ಈ ಥರ ಇಷ್ಟೇ ಪಲ್ಲು ಕೊಟ್ಟಿರೋದು. ಸೊ ಇದೂ ಬೇಕು ಅಂತಲೇ ಬ್ಲ್ಯಾಕ್ ಕಲರ್, ಬೇರೆ ಕಲರ್ಸ್ ಇದ್ರೂ ಚೆನ್ನಾಗಿದೆ ಅಂತ ಬ್ಲ್ಯಾಕ್ ಕಲರೇ ಆರಿಸ್ಕೊಂಡು ಬಂದಿದ್ದೇನೆ. ಬೈ ಚಾನ್ಸ್ ನಮ್ಮ ಇಂಜಿನಿಯರಿಂಗ್ ಫೋಟೋ ಸಿಕ್ಕಿದ್ರೆ ಟ್ಯಾಗ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಇರೋವಂಥದ್ದು ಒಂದು ಮತ್ತೆ ಕಾಟನ್ ಸ್ಯಾರಿನೇ, ಲೈಕ್ ಬಡ್ಜೆಟ್ ಫ್ರೆಂಡ್ಲಿ ಸ್ಯಾರಿ. ಸುಮಾರು ಒಂದು 1,000 ರೂಪಾಯಿನ ಕೊಟ್ಟು ತೊಗೊಂಡಿದ್ದೆ ಈ ಸೀರೆನ. ಇದೇನಕ್ಕೆ ಪರ್ಚೇಸ್ ಮಾಡಿದ್ರೆ ಬ್ಲ್ಯಾಕ್ ಜೊತೆ ಇರೋವಂಥ ಈ ಹನಿ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಗಿತ್ತು. ಥರ ಎಲ್ಲೋ ಮಿಕ್ಸ್ಡ್ ಹನಿ ಕಲರ್, ಜೇನುತುಪ್ಪದ ಕಲರ್ ಥರ ಬರುತ್ತೆ, ಮಧ್ಯ ರೆಡ್ಡಲ್ಲಿ ಕೊಟ್ಟಿದ್ದಾರೆ. ಬಿಟ್ಟರೆ ಬಾಡಿ ಫುಲ್ ಬ್ಲ್ಯಾಕಲ್ಲಿ ಹೋಗುತ್ತೆ. ಪ್ಯೂರ್ ಕಾಟನ್ ಸಾರಿ ಇದು. ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಪಲ್ಲೂ ಇದೇ ಥರ ತುಂಬ ಏನು ಇದಾಗಿ ಬರಲ್ಲ ಏನು. ಸೊ ಈ ಥರ ಸೀರೆ ಈ ಥರ ಇದೆ, ಫುಲ್ಲು ಚೆನ್ನಾಗಿದೆ ಉಡೋಕ್ಕೆ, ಸಮ್ಮರ್ಗೆ ಆ್ಯಪ್ಟಾಗಿದೆ. ಅದಕ್ಕೆ ಈ ಥರದ್ದು ಬಂದು ಪಲ್ಲು ಸಣ್ಣ ಲೈನಲ್ಲಿ ಪಲ್ಲು ಕೊಟ್ಟಿದ್ದಾರೆ.
ಆ್ಯಂಡ್ ಈ ಸೀರೆ ಬ್ಲೌಸು ಇತ್ತು, ವಿತ್ ಬ್ಲೌಸ್ ಬ್ಲ್ಯಾಕಲ್ಲೇ ಬರೋದು, ರನ್ನಿಂಗಲ್ಲೇ ಬರುತ್ತೆ. ಸೊ ಹಾಗಾಗಿ ಇದನ್ನು ಹೊಲ್ಸೋಕ್ಕೆ ಹೋಗಲಿಲ್ಲ. ಈ ಕಲರ್ದು ಯಾವ್ದಾರ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ಲೌಸ್ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಆಮೇಲೆ ಇದಕ್ಕೆ ಯಾವ್ದಾರ ಒಂದು ಸಿಂಪಲ್ ಜ್ಯುವೆಲ್, ತುಂಬ ಗೋಲ್ಡೇ ಹಾಕಬೇಕು ಅಂತ ಏನಿಲ್ಲ, ಯಾವ್ದಾರು ಆಕ್ಸಿಡೈಸ್ ಸಿಲ್ವರ್ ಎಲ್ಲ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಈ ಕಲರ್ನ ತೊಗೊಂಡೆ. ಯಾವಾಗಾರ ಉಟ್ಕೊಂಡಾಗ ಡೆಫಿನೆಟ್ಲಿ ನಿಮ್ಗಳಿಗೂ ಈ ಸೀರೆದು ತೋರಿಸ್ತೀನಿ. ಆಮೇಲೆ ಇದಕ್ಕೆ ನಿಮ್ಗೆ ಹೇಳ್ದಂಗೆ ಕೊಟ್ಟಿದ್ದು ಜಸ್ಟ್ 1000 ರೂಪಾಯೋ 1200 ರೂಪಾಯೋ ಕೊಟ್ಟಿದ್ದಷ್ಟೇ ಈ ಒಂದು ಸೀರೆಗೆ. ನೆಕ್ಸ್ಟ್ ಏನು ಅಂತಂದರೆ ಬ್ಲ್ಯಾಕ್ ಜೊತೆ ಬಟ್ ಸ್ವಲ್ಪ ಲೈಟಾಗಿ ವೈಟ್ ಕಾಂಬಿನೇಷನ್ ಇದೆ, ಅಂದರೆ ಬ್ಲ್ಯಾಕೆ ಹೈಲೈಟ್ ಆಗೋದು. ಇದು ಮಲ್ಮಲ್ ಕಾಟನ್ ಸಾರಿ. ಇದನ್ನು ನಾನು ಉಟ್ಕೊಂಡಾಗ ತುಂಬ ಜನ ಈ ಸೀರೆನ ಇಷ್ಟಪಟ್ಟಿದ್ರಿ, ತುಂಬ ಚೆನ್ನಾಗಿದೆ ಈ ಸ್ಯಾರಿ ಅಂತ. ಇದು ಎಲ್ಲಿ ತೊಗೊಂಡಿದ್ದು ಅಂದರೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಒಂದು ಶಾಪ್ನ ಓಪನ್ ಮಾಡಿದ್ದು. ಸೊ ಅಲ್ಲಿ ಫಸ್ಟ್ ಟೈಮ್ ಶಾಪ್ ಓಪನಿಂಗ್ಗೆ ಅಂತ ಹೋದಾಗ ತೊಗೊಂಡು ಬಂದಂಥ ಸ್ಯಾರಿ ಇದು. ಈ ಥರ ಬರುತ್ತೆ ನಿಮಗೆ ಆ್ಯಕ್ಚುಲಿ, ಯಾಕೆಂದರೆ ಬ್ಲ್ಯಾಕೇ ಜಾಸ್ತಿ ಇರೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಪಲ್ಲುಗೆ ನೆರಿಗೆಗೆ ಮಾತ್ರ ಈ ಲೈನ್ಸ್ ಬರುತ್ತೆ, ಅದು ಬಿಟ್ಟರೆ ಫುಲ್ ಬಾಡಿಗೆಲ್ಲ ಈ ಥರ ಬರುತ್ತೆ. ಇವಾಗ ಇದು ಹೈಲೈಟ್ ಯಾಕೆ ಆಗ್ತಿದೆ ಬ್ಲ್ಯಾಕ್ ಜಾಸ್ತಿ ಅಂದರೆ ಆರೆಂಜ್ ಪಾಂಪಾಮ್ಸ್ ಹಾಕಿದ್ದಾರೆ. ಇದಕ್ಕೊಂದು ಸಿಂಪಲ್ ಪ್ಲೇನ್ ಬ್ಲ್ಯಾಕ್ ಬ್ಲೌಸ್ ಯೂಶಲಿ ನಾನು ಮ್ಯಾಚ್ ಮಾಡೋದು ನೋಡಿರ್ತೀರ, ಸಾಕಷ್ಟು ನನ್ನ ವಿಡಿಯೋಗಳಲ್ಲಿ ಈ ಸೀರೆ ಉಟ್ಕೊಂಡಿರೋದು. ಸೊ ಇದು ನನ್ನ ಹತ್ರ ಇರೋವಂಥ ಒಂದು ಕಾಟನ್ ಬ್ಲ್ಯಾಕ್ ಸ್ಯಾರಿ ಇದು. ಸೊ ಈ ಥರ ಇದೆ ಸೀರೆ, ತುಂಬ ಸಾಫ್ಟ್ ಕಾಟನ್ ಇದು. ಲೈಕ್ ನೀವು ವರ್ಕ್ ವೇರ್ಗೆಲ್ಲ ತುಂಬ ಚೆನ್ನಾಗಿದೆ. ಯಾವಾಗಲೂ ಕಲರ್ಸೇ ಹಾಕೊಂಡು ಹೋಗ್ತೀವಿ, ಬ್ಲ್ಯಾಕ್ ಉಟ್ಕೊಂಡಿರಲ್ಲ ಅಂದರೆ ತುಂಬ ಚೆನ್ನಾಗಿದೆ. ಈ ಥರದೊಂದು ನಿಮ್ಮ ವಾರ್ಡ್ರೋಬ್ನಲ್ಲಿ ಆರಾಮಾಗಿ ಇಟ್ಕೋಬೋದು. ಸೊ ನೆಕ್ಸ್ಟ್ ಬ್ಲ್ಯಾಕ್ನಲ್ಲಿ ಇರೋವಂಥದ್ದು, ಇದು ರೀಸೆಂಟ್ ಪರ್ಚೇಸ್ ಅಂತಲೇ ಹೇಳ್ಬೋದು. ಇದು ಮಹೇಶ್ವರಿ ಕಾಟನ್ ಸಾರಿ. ಇದು ಬ್ಲ್ಯಾಕ್, ಇದರೊಳಗೂ ಸಾಕಷ್ಟು ಪ್ಲೇನ್ ಬ್ಲ್ಯಾಕಲ್ಲೇ ಹುಡುಕಿದೆ, ಬಟ್ ಸಿಕ್ಕಲಿಲ್ಲ. ಇಷ್ಟು ಪ್ರಿಂಟ್ ಇದ್ದೇ ಇತ್ತು ಅಂತ ಇದನ್ನು ತೊಗೊಂಡು ಬಂದೆ. ಇದು ಯಾವಾಗ ಅಂದರೆ ನಾನು ಜೈಪುರ್ಗೆ ಹೋದಾಗ ತೊಗೊಂಡು ಬಂದೆ ಅಂತ ಮಹೇಶ್ವರಿ ಕಾಟನ್ ಸಾರಿ. ಪರ್ಪಸ್ಫುಲಿ ಬ್ಲ್ಯಾಕಲ್ಲಿ ತೊಗೊಂಬಂದೆ, ಯಾಕೆಂದರೆ ಇಲ್ಲಿ ಮೇಲೆ ನೀವು ನೋಡಿದ್ರೆ ಸಿಲ್ವರ್ ಬಾರ್ಡರ್ ಕೊಟ್ಟಿದ್ದಾರೆ, ಕಾಣಿಸ್ತಿದ್ಯಾ? ಸೊ ಬ್ಲ್ಯಾಕ್ ಜೊತೆ ಸಿಲ್ವರ್ ಸ್ವಲ್ಪ ಕಾಂಬಿನೇಷನ್ ತುಂಬ ರೇರ್. ಗೋಲ್ಡ್ ಯೂಶಲಿ ಸಿಗುತ್ತೆ, ಸಿಲ್ವರ್ ಸಿಗಲ್ಲ ಅಂತ ಇದನ್ನು ತೊಗೊಂಡು ಬಂದೆ. ಮಹೇಶ್ವರಿ ಕಾಟನ್ ಸಾರಿ ತುಂಬ ಸಾಫ್ಟಾಗಿದೆ ಕಾಟನ್. ಇದು ಓಪನ್ ಮಾಡಿ, ಸಾಕಷ್ಟು ಜನ ಆರ್ಥಾ ಸ್ಟುಡಿಯೋಸ್ನಲ್ಲಿ ಈ ಥರ ಸೀರೆಗಳನ್ನ ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ತರ್ಸೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಚೆನ್ನಾಗಿರುವಂಥ ಕಲರ್ಸ್ಗಳು ಎಲ್ಲ ಬಂದಾಗ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದೂ ನಿಮಗೆ ಬ್ಲ್ಯಾಕ್ ಸ್ಯಾರಿ ಅಂತಲೇ ಅನಿಸುತ್ತೆ ಅಂತ, ಯಾಕಂದರೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದೆ, ಫುಲ್ಲು ಹ್ಯಾಂಡ್ ಪ್ರಿಂಟೆಡ್ ಇದು. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಸೀರೆ. ಇಲ್ಲಿ ನೋಡಿ ಈ ಥರ ಪಲ್ಲು ಕೊಟ್ಟಿದ್ದಾರೆ. ಆಮೇಲೆ ಬ್ಲೌಸು ಕ್ರೀಮ್ ಕಲರಲ್ಲಿ ಬರುತ್ತೆ. ಸೊ ನಿಮಗೇನು ಬ್ಲೌಸೇ ನೀವು ತೋರಿಸ್ತಿಲ್ವಲ್ಲ, ಹಾಗಾಗಿ ಸೀರೆ ಮಾತ್ರ ತೋರಿಸ್ತೇನೆ. ಆಮೇಲೆ ಇದು ಅರೌಂಡ್ 2,500-3 ಸಾವಿರದಷ್ಟು ಆಯಿತು. ಮಹೇಶ್ವರಿ ಸಿಲ್ಕ್ ಕಾಟನ್ ಸಾರಿ. ಕಮ್ಮಿಂಗ್ ಬ್ಯಾಕ್ ಟು ಒನ್ ಆಫ್ ಆರ್ ಫೇವ್ರೆಟ್ ಸ್ಯಾರಿ, ಸಿಲ್ಕ್ ಕಾಟನ್, ಪ್ಯೂರ್ ಸಿಲ್ಕ್ ಕಾಟನ್ ಸಾರಿ. ಸಿಲ್ಕ್ ಬೈ ಕಾಟನ್, ಸಿಲ್ಕ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಕಾಟನ್ ಕಮ್ಮಿ ಇರುತ್ತೆ. ಆ್ಯಂಡ್ ಈ ಸೀರೆನ ಸಾಕಷ್ಟು ಸಲ ನನ್ನ ವೀಡಿಯೋಸ್ಗಳಲ್ಲಿ ನೀವು ನೋಡೇ ಇರ್ತೀರ. ಸ್ಲೀವ್ಲೆಸ್ ಬ್ಲೌಸ್ ಜೊತೆ ಇದನ್ನು ಮ್ಯಾಚ್ ಮಾಡ್ತೀನಿ. ಇದು ಬ್ಲ್ಯಾಕ್ ಮೇಲೆ ಮತ್ತೆ ಹನಿ ಕಲರೇ, ಗೊತ್ತಾಗ್ತಿದೆಯಾ? ಬಟ್ ಫ್ಯಾಬ್ರಿಕ್ ಫುಲ್ ಬೇರೆ, ಮಧ್ಯ ಚಿಕ್ಕ 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 ಬುಟ್ಟಗಳು ಕೊಟ್ಟಿದ್ದಾರೆ. ಸಿಲ್ಕ್ ಕಾಟನ್ ಸೀರೆಗಳು ಮಾತ್ರ ಎಷ್ಟು ಸಲ ಉಟ್ರು ಏನೋ ಒಂದು ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಯಾಕೆಂದರೆ ಏನೋ ಸಿಲ್ಕ್ ಸೀರೆ ಉಟ್ಟಿದ್ದೀವೇನೋ ಅಂತ ಅನಿಸುತ್ತೆ. ಸೊ ನೋಡಿ ಈ ಥರ ಇದೆ ಸ್ಯಾರಿ, ಫುಲ್ ಈ ಥರ ಬರುತ್ತೆ ಬುಟ್ಟ ಬುಟ್ಟ ವಿತ್ ಹತ್ತಿರದಿಂದ ನೀವು ನೋಡಿದ್ರೆ ಪರ್ಲ್ ಹಾಕಿದ್ದಾರೆ ಒಂದೊಂದು, ಗೊತ್ತಾಗ್ತಿದೆಯಾ? ನೋಡಿ ಇಲ್ಲೊಂದು ಪರ್ಲ್ ಇದೆ, ಇಲ್ಲೆಲ್ಲ ಪರ್ಲ್ ಹಾಕಿ ಮಾಡಿದ್ದಾರೆ. ಅದಕ್ಕೆ ಈ ಥರದ್ದು ಒಂದು ಗ್ರ್ಯಾಂಡ್ ಲುಕ್ ಪಲ್ಲು. ನಾನು ಯೂಶಲಿ ಈ ಥರದನ್ನು ವಿತ್ ಬ್ಲೌಸ್ ಮ್ಯಾಚ್ ಮಾಡಲ್ಲ, ಯಾಕೆಂದರೆ ಬ್ಲೌಸ್ ಯೂಶಲಿ ರನ್ನಿಂಗಲ್ಲಿ ಕೊಟ್ಟಿರ್ತಾರೆ, ಚೆನ್ನಾಗಿರಲ್ಲ ಅಷ್ಟೊಂದು ಅಂತ. ಅದು ಬ್ಲ್ಯಾಕ್ ಬೇರೆ, ಇಲ್ಲೆಲ್ಲ ಅಂಡರ್ ಆರ್ಮ್ಸ್ ಎಲ್ಲ ಸೆಕೆ ಹತ್ಕೊಂಡ್ಬಿಡಿದೆ ತುಂಬ ಬ್ಲ್ಯಾಕೆ ಹಾಕ್ಕೊಂಡ್ರೆ. ಸೊ ಹಾಗಾಗಿ ಈ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ತೀನಿ. ಸಾಕಷ್ಟು ಸಲ, ಸುಮಾರು ಸಲ ಉಟ್ಬಿಟ್ಟಿದ್ದೀನಿ ಈ ಸೀರೆನ, ಆದರೂ ಹಾಳಾಗಿಲ್ಲ, ಹಳೇದೂ ಆಗಿಲ್ಲ. ಸೊ ಹಾಗಾಗಿ ಇದೊಂದು ನನ್ನ ಹತ್ರ ಇರುವಂಥ ಸಿಲ್ಕ್ ಕಾಟನ್ ಬ್ಲ್ಯಾಕ್ ಸ್ಯಾರಿ. ಸಿಲ್ಕ್ ಕಾಟನಲ್ಲಿ ಒಂದು ಬ್ಲ್ಯಾಕ್ ಸಾಲ್ದು ಅಂತ 2 ಬ್ಲ್ಯಾಕ್ ಸೀರೆನ ಇಟ್ಕೊಂಡಿದ್ದೀನಿ. ಒಂದು ಬ್ಲ್ಯಾಕ್ ವಿತ್ ಆಲ್ಮೋಸ್ಟ್ ಹನಿ ಕಲರ್ ಆದರೆ, ಇದು ಬ್ಲ್ಯಾಕ್ ವಿತ್ ಗ್ರೀನ್ ಕಲರ್ ಬಾರ್ಡರ್. ಇದು ಅಷ್ಟೇ ಸಿಲ್ಕ್ ಕಾಟನ್ ಸಾರಿ. ಇದು ಒಂಥರ ಹಳೇದೂ ಆಗಿಲ್ಲ, ಸುಮಾರು ಒಂದು 2-3 ಸಲ ವಾಶ್ ಮಾಡಿದೆ, ಏನು ಅಂತ ಹೊಸ ಸೀರೆ ಅನ್ನೋಂಗೇನಲ್ಲ. ಬಟ್ ಇದು ನೋಡಿ, ಇದಕ್ಕೆಲ್ಲ ಹೈಲೈಟನ್ನೇ ಇದಕ್ಕೆ ಕೊಡೋವಂಥ ಪಲ್ಲು, ಹೊಸ ಸೀರೆ ಥರನೇ ಇದು ಇನ್ನೂ ಇದಕ್ಕೆ. ಇದ್ರದ್ದು ಅಷ್ಟೇ ಗ್ರೀನ್ ಕಲರ್ ನೆಟ್ಟೆಡ್ ಬ್ಲೌಸ್ನ ಮ್ಯಾಚ್ ಮಾಡ್ತೀನಿ ಯೂಶಲಿ ನಾನು ಉಟ್ಕೊಂಡಾಗ. ಇಲ್ಲಿ ನೋಡಿ
ಸ್ವಲ್ಪ ಕಂಚಿ ಸೀರೆದು ಬಾರ್ಡರ್ ಥರ ಪಲ್ಲು ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ. ಆ ಕಡೆ ಈ ಕಡೆ ಒಂದು ಬಾರ್ಡರ್ ಇದು. ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಕಂಚಿ ಸೀರೆ. ಒಂದು ಕಂಚಿ ಸೀರೆ ಉಟ್ಕೊಂಡು ತೋರಿಸ್ಬಿಟ್ಟಿದ್ದೀನಿ, ಅದ್ರ ಬಗ್ಗೆ ಇನ್ನೇನು ಮತ್ತೆ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಇರೋದು ಮತ್ತೆ ಬ್ಲ್ಯಾಕ್ ಕಲರ್. ಆ್ಯಕ್ಚುಲಿ ನೋಡಿ, ಬ್ಲ್ಯಾಕ್ ಮೇಲೆ ಬ್ರಿಕ್ ಕಲರ್ ಮತ್ತು ಆರೆಂಜ್ ಕಲರ್ನಲ್ಲಿ ಚಕ್ಸ್ ಬರುತ್ತೆ. ಸೊ ಇದು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಆದರೆ ನಿಮಗೆ ಸೀರೆ ಬ್ಲ್ಯಾಕ್ ಅಂತಲೇ ಅನಿಸೋದು. ಫುಲ್ ಸೀರೆ ಈ ಥರ ಇದೆ ಚಕ್ಸಲ್ಲಿ, ಅಂದರೆ ಪ್ಯೂರ್ ಕಂಚಿ ಸೀರೆ ಇದು. ಅದಕ್ಕೆ ಈ ಥರದ್ದು ಒಂದು ಪಲ್ಲು ಮೇಲೆ ಜರಿ ಬರುತ್ತೆ. ಮತ್ತು ಇದು ಹೈಲೈಟ್ ಆಗೋ ಕಾರಣ ಇದಕ್ಕೆ ಕೊಟ್ಟಿರೋಂಥ ಪಲ್ಲು ಕಾಂಟ್ರಾಸ್ಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೀರೆ ಹೈಲೈಟ್ ಆಗುತ್ತೆ. ಥರ ತುಂಬ ಟ್ರೆಡಿಷ್ನಲ್ ಅನ್ನೋಂಗಿಲ್ಲ, ಸ್ವಲ್ಪ ಮಾಡರ್ನ್ ಔಟ್ಲುಕ್ ಥರ ಇದೆ. ಯಾಕೆಂದರೆ ಜರಿ ಅವೆಲ್ಲ ಏನೂ ಇಲ್ದಿರೋದ್ರಿಂದ ಈ ಥರ ಇದೆ ಸೀರೆ. ಇದೆಲ್ಲ ಉಟ್ಕೊಂಡ್ರೆ ತುಂಬ ಕ್ಲೀನಾಗಿ ಫ್ರೀ ಫ್ಲೋ ಸ್ಯಾರೀಸ್ ಅಂತ ಹೇಳ್ಬೋದು ಇವೆಲ್ಲ. ಸೊ ನೆಕ್ಸ್ಟ್ ಇರೋದು ಒಂದು ಸಿಲ್ಕೇನೆ, ಹ್ಯಾಂಡ್ಲೂಮ್ ಸಿಲ್ಕ್ ಇದು. ಇದಂತೂ ಫುಲ್ ಬ್ಲ್ಯಾಕ್ ಅಂತಲೇ ಹೇಳ್ಬೋದು, ಯಾಕಂದರೆ ಪ್ಲೇನ್ ಬ್ಲ್ಯಾಕಲ್ಲಿ ಹೋಗುತ್ತೆ ಬಾರ್ಡರ್. ಆಮೇಲೆ ಕಂಚಿ ಸೀರೆ ಆದ್ರೂ ಯಾವುದೇ ಬುಟ್ಟ ಜರಿ ಏನೂ ಇಲ್ಲ, ಜಸ್ಟ್ ಕಲರ್ ಅಷ್ಟೇ, ಮೆರೂನ್ ಕಲರ್, ಬ್ಲ್ಯಾಕ್ ವಿತ್ ಮೆರೂನ್. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಯಾಕೆಂದರೆ ಸೀರೆ ತುಂಬ ಚೆನ್ನಾಗಿದೆ. ಇದೂ ತುಂಬ ಸಾಫ್ಟಾಗಿದೆ, ಲೈಕ್ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಥರ ಬರುತ್ತೆ. ಇಲ್ಲಿ ನೋಡಿ, ಫುಲ್ ಬ್ಲ್ಯಾಕಲ್ಲಿ ಹೋಗುತ್ತೆ. ಸಿಲ್ಕ್ ಗೊತ್ತಾಗುತ್ತೆ, ಲೈಕ್ ಸ್ವಲ್ಪ ಶೈನಿಂಗ್ ಇರೋದ್ರಿಂದ. ಅದಕ್ಕೆ ಈ ಥರದ್ದು ಒಂದು ಪಲ್ಲು ನಿಮ್ಗೆ ಏನು ಒಂಥರ ತುಂಬ ಡಾರ್ಕ್ ಕಲರಲ್ಲಿ ಹೈಲೈಟ್ ಮಾಡಿ ಏನೂ ಇಲ್ಲ, ಬ್ಲ್ಯಾಕ್ ಜೊತೆ ಮೆರೂನ್ ಮಿಕ್ಸ್ ಆಗಿದೆ. ಚೆನ್ನಾಗಿರುವಂಥ ಕಾಂಬಿನೇಷನ್ ಇದು. ಆ್ಯಕ್ಚುಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸೇಲ್ ಹಾಕ್ತಾರೆ, ನಿಮಗೆ ಗೊತ್ತಿದೆ, ಹ್ಯಾಂಡ್ಲೂಮ್ ಸ್ಯಾರೀಸ್ದು ಸೇಲ್ ಹಾಕ್ತಾರೆ. ಅಲ್ಲಿ ಪರ್ಚೇಸ್ ಮಾಡಿದ್ದು ಅರೌಂಡ್ 4,000-4,500 ಕೊಟ್ಟು ತೊಗೊಂಡಿದ್ದು. ನಿಮಗೆ ಇದೇ ಜರಿ ಬಂದರೆ ಮತ್ತೆ ಕಾಸ್ಟ್ಲಿ ಆಗುತ್ತೆ. ಈ ಜರಿ ಎಲ್ಲ ಏನೂ ಇಲ್ದಿರೋದ್ರಿಂದ ಆರಾಮಾಗಿ ಅದರ ಒಂದು ಸಿಂಪಲ್ ಫಂಕ್ಷನ್ಸ್ಗೆ ಅಥವಾ ಆಫೀಸಲ್ಲಿ ಏನಾದರೂ ಗೆಟ್ ಟುಗೆದರ್ಸ್ ಎಲ್ಲ ಇದ್ದರೆ ಉಟ್ಕೋತೀರಾ ಅಂದರೆ ಈ ಥರದ್ದು ಒಂದನ್ನು ಆ್ಯಕ್ಚುಲಿ ನೀವು ಒಂದು ಇಟ್ಕೋಬೋದು. ಇವತ್ತಿನ ಒಂದು ವಿಡಿಯೋನಲ್ಲಿ ತೋರಿಸಿರೋಂಥ ಲಾಸ್ಟ್ ಆದರೆ ಲೇಟೆಸ್ಟ್ ಸ್ಯಾರಿ, ನನಗೆ ನಿಮ್ಗಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಸ್ಯಾರಿ, KSIC ಸ್ಯಾರಿ, ಪ್ಯೂರ್ KSIC ಸ್ಯಾರಿನಲ್ಲಿ ಒಂದು ಬ್ಲ್ಯಾಕ್ ಇಟ್ಕೊಂಡಿದ್ದೀನಿ. ಇದು ತುಂಬ ದಿನದ ಆಸೆ ಇತ್ತು ಅಂತ ಬ್ಲ್ಯಾಕ್ ತೊಗೊಂಡಿದ್ದು. ಬಟ್ ಬ್ಲ್ಯಾಕ್ ಜೊತೆ ಮೆರೂನ್ ಕಾಂಬಿನೇಷನಲ್ಲಿ ಸೀರೆ ಬೇಕು ಅಂತ ತುಂಬ ಇಷ್ಟ ಆಯಿತು. ನಾನು ಹೋದಾಗ ಸಾಕಷ್ಟು ಸಲ ಸಿಗಲಿಲ್ಲ, ಹಾಗಾಗಿ ಬ್ಲ್ಯಾಕ್ ಜೊತೆ ಪಿಂಕ್ ಕಲರ್ನಲ್ಲಿ ಇರುವಂಥ KSIC ಸಾರಿ ಇದು. ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸಲೇಬೇಕು. ಸೊ ಫಸ್ಟ್ ನಿಮಗೆ ಇದನ್ನು ತೋರಿಸ್ಬಿಡ್ತೀನಿ ನೋಡಿ. ಇದು KSIC ನಂಬರ್ ಇದೆ, ಲೈಕ್ ಬೈ ಚಾನ್ಸ್ ನೀವು ಯಾವ್ದಾರ ಕೋಡ್ ಕೇಳ್ತೀರಾ ಅಂದರೆ ಕೋಡ್ನ ಇದರೊಳಗೆ ತೋರಿಸಿದ್ದೀನಿ. ಸೊ ಹೋಪ್ ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. KSIC ಅಂತ ಹಾಕ್ಬಿಟ್ಟು ಕೋಡ್ ಹಾಕಿದ್ದಾರೆ. ಸೊ ಈ ಥರ ಇದೆ. ಯಾಕೆಂದರೆ ಕೆಲವರು ಆಮೇಲೆ ಕಾಮೆಂಟ್ ಮಾಡ್ತೀರಾ ಅದು ಪ್ಯೂರಾ ಅಲ್ವಾ, ನೀವು ಹೇಳಲೇ ಇಲ್ಲ ಅಂತ. ಸೊ ಅದಕ್ಕೆ ಫಸ್ಟೇ ನಾನೇ ನಿಮಗೆ ಕೋಡ್ನ ತೋರಿಸಿದ್ದೀನಿ. ಈ ಸೀರೆನೂ ಅಷ್ಟೇ ತುಂಬ ಸಲ ನಾನು ಹುಟ್ಟಿದ್ದೀನಿ ನಾನು, ಯಾಕೆಂದರೆ ನನಗೆ ಬ್ಲ್ಯಾಕ್ ಸ್ಯಾರಿ ಸಾಕಷ್ಟು ಇಷ್ಟ ಆಗುತ್ತೆ. ಇದು ನಿಮಗೆ ಗೊತ್ತೇ ಗೊತ್ತು, ತುಂಬ ಫ್ರೀ ಫ್ಲೋ ಆಗೋವಂಥ ಸೀರೆ. ಇದು ನೋಡಿ ಈ ಥರ ಇದೆ. ಬಟ್ ದೊಡ್ಡ ಬಾರ್ಡ್ರದ್ದು ಸಿಕ್ತು ನನಗೆ ಇದ್ದಿದ್ರಲ್ಲಿ. ಎರಡೂ ಸೈಡ್ ಸೇಮ್ ಲೆಂತ್ ಬಾರ್ಡರ್ ಬರುತ್ತೆ ನೋಡಿ. ಕೆಳಗಡೆ ಎಷ್ಟು ಬರುತ್ತೋ ಮೇಲೂ ಅಷ್ಟೇ ಬರುತ್ತೆ ಬಾರ್ಡರ್. ಈ ಥರ ಇದೆ. ಇದಕ್ಕೆ ಕಾಂಟ್ರಾಸ್ಟಾಗಿ ಪಿಂಕ್ ಕಲರ್ ಪಲ್ಲು. ಸೊ ಈ ಥರ ಇದೆ ಸ್ಯಾರಿ. ಇದನ್ನು ಬ್ಲ್ಯಾಕ್ ಬೇಕಂತಲೇ ಬ್ಲ್ಯಾಕ್ ಬೇಕು ಅಂತ ತೊಗೊಂಡಿರೋದು, ಪರ್ಪಸ್ಫುಲಿ ತೊಗೊಂಡಂಥ ಬ್ಲ್ಯಾಕ್ KSIC ಸೀರೆ. ಹೋಪ್ ತುಂಬ ಜನಕ್ಕೆ ಈ ಸೀರೆಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆದರೆ ಸ್ವಲ್ಪ ಕಾಸ್ಟ್ಲಿ ಇದ್ದಾಗ ಬ್ಲ್ಯಾಕ್ಗೆ ಯಾಕೆ ಹೋಗಬೇಕು ಅಂತ ಒಂದು ಥಾಟ್ ಬಂದೇ ಬರುತ್ತೆ, ಕೆಲವು ಫಂಕ್ಷನ್ಸ್ ಕೊಡೋಕ್ಕೆ ಸರಿ ಹೋಗಲ್ಲ ಅಂತ. ಬಟ್ ನಾನು ಉಡ್ತೀನಿ, ಇದು ಒಂದು ಕಲರ್ ಅಂತಲೇ ನಾನು ಅಂದ್ಕೊಂಡು ಉಡ್ತೀನಿ. ಸೊ ಇದು ನನ್ನ ಹತ್ರ ಇರೋವಂಥ ಲೇಟೆಸ್ಟ್ KSIC ಸಾರಿ. ಸೊ ಈ ಥರ ಇದೆ. ಸೊ ಇಷ್ಟು ಆ್ಯಕ್ಚುಲಿ ನನ್ನ ಹತ್ರ ಇದ್ದಂಥ ಬ್ಲ್ಯಾಕ್ ಕಲರ್ ಸೀರೆಗಳು. 500 ರೂಪಾಯಿಂದ ಆಲ್ಮೋಸ್ಟ್ 25,000 ರೂಪಾಯಿವರೆಗೂ ಸೀರೆಗಳು ನನ್ನ ಹತ್ರ ಇದೆ ಬ್ಲ್ಯಾಕ್ನಲ್ಲಿ. ಹಾಗೆ ನೀವುಗಳು ಹೆಂಗೆ ಬ್ಲ್ಯಾಕ್ ಕಲರ್ ಇಟ್ಕೊಂಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಅಥವಾ ಇನ್ಯಾವುದು ಥರ ಫ್ಯಾಬ್ರಿಕ್ನಲ್ಲಿ ಬ್ಲ್ಯಾಕ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ನನಗೆ ಹೇಳೋದನ್ನ ಮಿಸ್ ಮಾಡಿಬಿಡಿ. ನಿಮ್ಮದು ಸೀರೆಗಳ ಜೊತೆ ಫಸ್ಟ್ ಸೀರೆ ನೀವುಗಳು ಇಟ್ಕೊಂಡಿದ್ದೀರಾ, ನಿಮ್ಮ ಏನಾರ ಸ್ಟೋರೀಸ್ ಎಲ್ಲ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಸಖತ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೋ
ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ, ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.